Please join your hands as we welcome the achievers from Karnataka, Ms. Chinmay P, Mr. Sandeep Badad, Mr. Sagar, Mr. Manoj, Mr. Kiran Kamate. June 5th is a very important day in the calendar, not only for India, for the world. We celebrate this day as World Environment Day. The importance of environment, the importance of ecology and ecosystem to the world is nothing more than debated, but as it is. Today we gather here for the launch and orientation of a very unique initiative called Drona. Now, probably open to all of you, since all of you have taken more than one attempt in this journey, and specific somebody outside the stage also can take this question up. What changes between one unsuccessful attempt to a successful attempt? So what is that transformation, probably if I can pick up, that goes through as a student? Chinmay ma'am. ಸರ್ ನಂದು 5 ಅನ್ಸಕ್ಸಸ್ಫುಲ್ ಒಂದೇ ಸಕ್ಸಸ್ಫುಲ್. ದಟ್ಟು ಪ್ರತಿ ಸಲ ಪ್ರಿಲಿಮ್ಸೇ ಕ್ಲಿಯರ್ ಆಗ್ತಿರ್ಲಿಲ್ಲ, ಓನ್ಲಿ ಬಿಕಾಸ್ ಆಫ್ CSAT. 5 ಸಲ ಪ್ರತಿ ಸಲ CSAT ಕ್ಲಿಯರ್ ಆದಾಗ ನೆಕ್ಸ್ಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಆಗು, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಹೋದು, ಲಾಸ್ಟ್ 2 months 3 months ಇದ್ದಾಗ ಪ್ರಿಪ್ರೇಷನ್ ಮಾಡು, ಎಗೈನ್ CSAT ಆಗ್ತಿರ್ಲಿಲ್ಲ. ಆ್ಯಂಡ್ ಲಕ್ಕಿಲಿ ಲಾಸ್ಟ್ ಇಯರ್ ಕೂಡ ಆಗಲ್ಲ ಅಂತ ಸುಮ್ಮನೆ ಬರೆದ್ಬಿಟ್ಟು CSAT 1 ಕ್ವಶನಿಂದ ಆಗಲ್ಲ ಅಂತ ವರ್ಕ್ ಮಾಡ್ತಿದ್ದೆ. ಸೊ ಸಡನ್ನಾಗಿ ಒಂದು ದಿವಸ ಕ್ಲಿಯರ್ ಆಯಿತು. ಆ ರಿಸಲ್ಟ್ ಬಂದಿದ್ದ ದಿವಸ ಕ್ಲಿಯರ್ ಆಯಿತು, ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಮೈನ್ಸ್ ಪ್ರಾಕ್ಟೀಸ್ ಮಾಡಿಲ್ಲ, ಆನ್ಸರ್ಸ್ ಯಾವತ್ತೂ ಬರದೇ ಇಲ್ಲ, PYQs ಅಂತೂ ಬರದೇ ಇಲ್ಲ, ಟೆಸ್ಟ್ ಅಂತೂ ಬರದೇ ಇಲ್ಲ. ಏನು ಮಾಡಬೇಕು? ಇಟ್ಸ್ ಆಲ್ ಅಬೌಟ್ ಮೆಂಟಲ್ ಗೇಮ್. ನೀವು ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಒಂದು ನೆನ್ಪಿಟ್ಕೊಂಡ್ರೆ ಪ್ರತಿ ಸಲ ಫೇಲ್ ಆದವು ಕೂಡ ರೈಸ್ ಆಗ್ತೀರಾ. ವೈ ಐ ಹ್ಯಾವ್ ಸ್ಟಾರ್ಟೆಡ್ ಇನ್ ದ ಇಯರ್ 2019 ಅಂತ ನಾನು ಥಿಂಕ್ ಮಾಡಿದಾಗ ಎಲ್ಲದೂ ಗೊತ್ತಾಗ್ತಿತ್ತು. ಒನ್ಸ್ ಐ ಕ್ಲಿಯರ್ ಪ್ರಿಲಿಮ್ಸ್, ಡೆಫಿನೆಟ್ಲಿ ಐ ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್ ಅಂತ. ಸೊ ಐ ಕ್ಲಿಯರ್ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಅದು ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು. ಒನ್ಸ್ ನಂದು ಕ್ಲಿಯರ್ ಆಗ್ತಿದೆ ಪ್ರಿಲಿಮ್ಸ್ ಅಂತಂದರೆ ಯು ಹ್ಯಾವ್ ಟು ಕ್ಲಿಯರ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದರೆ ನೀವು ಆ ಮೋಡಲ್ಲಿ ವರ್ಕ್ ಮಾಡಿದ್ದಾಗ. ನಾನು ಯಾವತ್ತೂ ಆನ್ಸರ್ಸ್ ಬರ್ದಿಲ್ಲ ಅಷ್ಟೇ, ಬಟ್ ಐ ಯೂಸ್ ಟು ಥಿಂಕ್. ಒಂದು ಕ್ವಶನ್ಸ್ನ ನೋಡ್ತಿದ್ದೀನಿ ಮೇನ್ಸ್ ಕ್ವಶನ್ ಅಂತ ಅಂದರೆ, ಈ ಕ್ವಶನ್ ನಾನು ಏನು ಆನ್ಸರ್ ಬರೀತಿದ್ದೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ. ಸೊ ಥಿಂಕ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಆಮೇಲೆ ಬರೀಬೇಕು. ನಾನು ಬರ್ದಿಲ್ಲ ಅಷ್ಟೇ, ಬಟ್ ಐ ಆಲ್ವೇಸ್ ಯೂಸ್ ಟು ಥಿಂಕ್ ಇನ್ ದಟ್ ಮ್ಯಾನರ್. ಒಂದು ನ್ಯೂಸ್ ಪೇಪರಲ್ಲಿ ಒಂದು ಕರೆಂಟ್ ಅಫೇರ್ಸ್ ನೋಡಿದ್ರು ಕೂಡ ಇದು ಹೇಗೆ ಪ್ರಿಲಿಮ್ಸ್ ಲಿಂಕ್ ಆಗುತ್ತೆ, ಹೌ ಕ್ಯಾನ್ ಐ ಯೂಸ್ ದಿಸ್ ಮೆಟೀರಿಯಲ್ ಫಾರ್ ಮೇನ್ಸ್ ಪಾಯಿಂಟ್ಸ್ ಆ್ಯಂಡ್ ಹೌ ಕ್ಯಾನ್ ಐ ಮೇಕ್ ಒಪಿನಿಯನ್ಸ್ ಫಾರ್ ದ ಇಂಟರ್ವ್ಯೂ. ಒಂದೇ ಟಾಪಿಕ್ಕು ವಿ ಹ್ಯಾವ್ ಟು ಸಿ ಇನ್ ಪ್ರಿಲಿಮ್ಸ್ ಆ್ಯಂಗಲ್, ಮೇನ್ಸ್ ಆ್ಯಂಗಲ್, ಇಂಟರ್ವ್ಯೂ ಆ್ಯಂಗಲ್. ನಾನು ಪ್ರತಿ 6 ವರ್ಷನೂ ಕೂಡ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲ ಅಷ್ಟೇ, ಬಟ್ ಪ್ರತಿ ಸಲ ಓದಬೇಕಾದ್ರೆ ಇದೇ ಆರ್ಗನೈಸ್ ಥಾಟಾಗಿ ಓದ್ತಾ ಬರ್ತಿದ್ದೆ. ಒಂದು ಟಾಪಿಕ್ಕು ಪ್ರಿಲಿಮ್ಸ್ಗೆ ಏನು ತೊಗೋಬೇಕು, ಮೇನ್ಸ್ಗೆ ಏನು ತೊಗೋಬೇಕು, ಇಂಟರ್ವ್ಯೂಗೆ ಏನು ತೊಗೋಬೇಕು. ಸೊ ನೀವು ಈ ಥರ ಪ್ರೋಸೆಸ್ ಮಾಡಿ ಆ ಝೀಲ್ ಇದ್ದರೆ, ನಂಗೆ ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದೊಂದಿದ್ದರೆ, ಡೆಫಿನೆಟ್ ಆಗಿ ನಿಮ್ಮದು ಒಂದು ಸಲ ಪ್ರಿಲಿಮ್ಸ್ ಕ್ಲಿಯರ್ ಆದರೆ ನೀವು ಕ್ಲಿಯರ್ ಮಾಡ್ತಾ ಹೋಗ್ತೀರಾ. ಆ್ಯಂಡ್ ನಂದು ಕ್ಲಿಯರ್ ಆಗಿದ್ದು 6th ಅಟೆಂಪ್ಟಲ್ಲೇ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು. ಸೊ ಎಗೈನ್ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಆ ಕ್ಲಾರಿಟಿ ಆಫ್ ಥಾಟ್ ಇರಬೇಕು ನಿಮಗೆ. ನಾನು ಯಾಕೆ ಸ್ಟಾರ್ಟ್ ಮಾಡಿದೆ, ನಾನು ಏನು ಓದ್ತಾ ಇದ್ದೀನಿ, ನಂದು ಫೇಲ್ಯೂರ್ಸ್ ಎಲ್ಲ ಆಗ್ತಿದೆ. ಸೊ ignorance cost me 5 attempts. The ignorance of CSAT cost me 5 attempts. ಆ ಇಗ್ನೋರೆನ್ಸ್ ನೀವು ಯಾವತ್ತು ತೊಲಗಿಸ್ತೀರಾ ಅಥವಾ ಅದನ್ನ ಯಾವಾಗ ನೀವು ಬಿಟ್ಟು ನೀವು ವರ್ಕ್ ಮಾಡ್ತೀರಾ, ಡೆಫಿನೆಟ್ ಆಗಿ ಅವತ್ತು ನಿಮ್ಗೆ ಕ್ಲಿಯರ್ ಆಗುತ್ತೆ. ಡೋಂಟ್ ಇಗ್ನೋರ್ ಥಿಂಗ್ಸ್ ಇನ್ ಯುವರ್ ಲೈಫ್, ನಾಟ್ ಓನ್ಲಿ ದಿಸ್ ಎಕ್ಸಾಮ್, ಇನ್ ಎವ್ರಿ ವಾಕ್ ಆಫ್ ಲೈಫ್ ಯು ಕೆನಾಟ್ ಇಗ್ನೋರ್ ಎನಿ ಥಿಂಗ್ಸ್ ಇನ್ ಯುವರ್ ಲೈಫ್. ಯಾವತ್ತು ಇಗ್ನೋರೆನ್ಸ್ ಬಿಡ್ತೀರೋ ಅವತ್ತು ನೀವು ಸಕ್ಸಸ್ಫುಲ್ ಆಗ್ತೀರಾ.